ಬೆಂಗಳೂರು ಸದಾ ಜನ ಜಂಗುಳಿಯಿಂದ ತುಂಬಿರುವಂತಹ ಸಿಲಿಕಾನ್ ಸಿಟಿ. ಆದರೆ ಈ ಸಿಲಿಕಾನ್ ಸಿಟಿಯ ಅಂಜನಾಪುರದಲ್ಲಿ ಜನ ಅಂಜಿ ಬದುಕುವಂತಾಗಿದೆ. ಕಾರಣ ಅಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಆ ಚಿರತೆ ಬೇಕು ಅಂತ ಅಲ್ಲ, ಬರಬೇಕು ಅಂತಾನೆ ಬಂದಿದ್ದು. ಗೇಟ್ ದಾಟ್ಕೊಂಡು ಬಾಗಿಲಿಗೆ ಕರೆಯದೆ ಬಂದ ಅತಿಥಿ ಅದು. ಇನ್ನು ಹೊಸ ಅತಿಥಿಯನ್ನು ಕಂಡು ಮನೆಯಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಅಂಜನಾಪುರದ ಮನೆ ಬಾಗಿಲಿಗೆ ಚಿರತೆ ಪ್ರತ್ಯಕ್ಷ ಆಗಿದೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಚಿರತೆ ಕಾಣಿಸ್ಕೊಳ್ತದೆ. ಡೋರ್ ಪಕ್ಕವೇ ಬಂದಂತಹ ಚಿರತೆಯನ್ನು ಕಂಡು ನಿವಾಸಿಗಳು ಬೆಚ್ಚಿ ಬೀಳ್ತಾರೆ. CCTVಯಲ್ಲಿ ಚಿರತೆಯ ಓಡಾಟದ ಇಂಚಿಂಚು ದೃಶ್ಯ ಸೆರೆಯಾಗಿದೆ. ಇದು ನಿನ್ನೆ ಮೊನ್ನೆ 2 ದಿವಸ ಪ್ರತ್ಯಕ್ಷ ಆಗಿರುವಂಥ ಚಿರತೆ ಅಲ್ಲ, ಕಳೆದ 1 ವಾರದಿಂದನೂ ಕೂಡ ಚಿರತೆ ಪ್ರತ್ಯಕ್ಷ ಆಗಿದೆ. ಕಳೆದ 1 ವಾರದಿಂದ ಈ ಚಿರತೆ ಪ್ರತ್ಯಕ್ಷ ಆಗಿ ಇಡೀ ಅಂಜನಾಪುರದ ನಿವಾಸಿಗಳು ಅಂಜಿ ಬದುಕ್ತಾ ಇದ್ದಾರೆ. ಹೊರಗಡೆ ಕಾಲಿಡಕ್ಕೂ ಕೂಡ ಆಗ್ತಾ ಇಲ್ಲ. ಒಂದು ನಾಯಿಯನ್ನು ಕೂಡ ಹೊತ್ತೊಯ್ದಿದೆ ಚಿರತೆ. CCTVಯಲ್ಲಿ ಸೆರೆಯಾಗಿದೆ. ನೋಡಿ, ಒಂದು ಕಡೆ ನೋಡಿ, ಇದು ಬೇಕು ಅಂತ ಅಲ್ಲ, ಬರಬೇಕು ಅಂತಲೇ ಬಂದಿದ್ದು. ಆಹಾರ ಸಿಗುತ್ತಾ ಅಂತ ಬಂದಿದ್ದು. ಯಾರಾದರೂ ಹಸಿ ಮಾಂಸ ಸಿಗುತ್ತಾ, ಬಿಸಿ ರಕ್ತ ಕುಡಿಬೇಕಾ ಅನ್ನುವಂತಹ ನಿಟ್ಟಿನಲ್ಲೇ ಈ ಚಿರತೆ ಬಂದಂತೆ ಕಾಣಿಸ್ತಾ ಇದೆ. ನೋಡಿ, ಒಳಗಡೆನೆ ಬಂದುಬಿಟ್ಟಿದೆ. ಇನ್ನು ಡೋರ್ ಓಪನ್ ಮಾಡಿಬಿಟ್ರೆ ಮನೆ ಒಳಗಡೆ ಎಂಟ್ರಿ ಕೊಟ್ಬಿಡುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಎಲ್ಲ ಆರಾಮಲ್ಲಿ ಓಡಾಡ್ತಾ ಇದೆ. ಇದೇ CC ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ಗಳು ಈಗ ಸೆರೆಯಾಗಿದೆ. ನೋಡಿ, ಬೆಂಗಳೂರು ಅಂದಾಗ ಸಹಜವಾಗಿ ನಾವು ಜನಜಂಗುಳಿಯಿಂದ ಕೂಡಿರುವಂತಹ ಒಂದು ಸಿಲಿಕಾನ್ ಸಿಟಿ. ಅದು ಕೂಡ ನೋಡಿ ಅಂಜನಾಪುರ. ಈ ಅಂಜನಾಪುರ ಬಂದುಬಿಟ್ಟು JP ನಗರದ 9th ಫೇಸ್ ಏನಿದೆಯಲ್ಲ, 9th ಫೇಸಲ್ಲಿ ಈ ಅಂಜನಾಪುರ BDA ಲೇಔಟ್ ಇದೆ. ಅಲ್ಲಿ ಈ ಚಿರತೆ ಕಾಣಿಸ್ಕೊಂಡಿದ್ದು. ಮತ್ತು ನೋಡಿ, ಸಹಜವಾಗಿ ಈ ಬನ್ನೇರುಘಟ್ಟ ಮತ್ತು ತುರಹಳ್ಳಿ ಈ ಅರಣ್ಯ ಪ್ರದೇಶಕ್ಕೆ ಅಂಟ್ಕೊಂಡಿರುವಂತಹ ಈ ಒಂದು ನಗರ ಆಗಿರೋದ್ರಿಂದ ಸಹಜವಾಗಿ ಅಲ್ಲಿಂದ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಕಳೆದ 1 ವಾರದಿಂದ ಅಂಜನಾಪುರದ ನಿವಾಸಿಗಳು ಅಂಜಿ ಬದುಕ್ತಾ ಇದ್ದಾರೆ. ಹೊರಗಡೆ ಕಾಲಿಡಕ್ಕೂ ಭಯ ಆಗ್ತಾ ಇದೆ. ಒಂದು ನಾಯಿ ಕೂಡ ಹೊತ್ತೊಯ್ದಿದೆ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಚಿರತೆಯ ದೃಶ್ಯಾವಳಿ ಗಮನಿಸ್ತಾ ಇದ್ದಾರಾ? ಹೆಂಗ್ ಕತೆ ಇದು ಅಂತ ಸುಷ್ಮಿತಾ? ಎಸ್ ಸಚಿನ್, ಅಂಜನಾಪುರದಲ್ಲಿ ಕಳೆದ 1 ವಾರದಿಂದಲೂ ಕೂಡ ಪ್ರತಿನಿತ್ಯವೂ ಕೂಡ ಚಿರತೆ ಪ್ರತ್ಯಕ್ಷ ಆಗ್ತಾ ಇರುವಂತದ್ದು. ಚಿರತೆಯ ಓಡಾಟ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ CCTVಯಲ್ಲೂ ಕೂಡ ಅದು ರೆಕಾರ್ಡ್ ಆಗ್ತಾ ಇರುವಂತಹದ್ದು. ಅದೇ ರೀತಿಯಲ್ಲಿ ಈ ಮಧ್ಯರಾತ್ರಿ 12:30 ಸುಮಾರಿಗೂ ಕೂಡ ಮನೆಯ ಒಂದರ ಕಾಂಪೌಂಡ್ ಒಳಗೆ ಇವಾಗ ಚಿರತೆ ಓಡಾಟದ CCTV ಕೂಡ ಲಭ್ಯ ಆಗಿರುವಂತದ್ದು. ಅಂಜನಾಪುರದ 5G ಬ್ಲಾಕ್ ನಲ್ಲಿ ಈ ಒಂದು ಚಿರತೆ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಅಲ್ಲಿರುವಂತಹ ಸುತ್ತಮುತ್ತ ಜನರಿಗೆ ಒಂದ್ ರೀತಿಯಲ್ಲಿ ಭಯಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ದು. ಜೊತೆಗೆ ಅಲ್ಲೇ ಇರುವಂತಹ ಅಂದ್ರೆ ತುರಹಳ್ಳಿ ಫಾರೆಸ್ಟ್ಗೆ ಈ ಒಂದು ಅಂಜನಾಪುರ ಏನೋ ಹತ್ರ ಆಗಿದೆ. ಸೊ ಹೀಗಾಗಿ ತುರಹಳ್ಳಿ ಫಾರೆಸ್ಟ್ ನಿಂದ ಈ ಒಂದು ಚಿರತೆಗಳು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಈ ಒಂದು ಚಿರತೆಯನ್ನು ಸೆರೆ ಹಿಡಿಯಿರಿ ಅಂತ ಹೇಳಿ ಅಲ್ಲಿರುವಂತಹ ನಿವಾಸಿಗಳು ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಯೂ ಕೂಡ ಈ ಒಂದು ಚಿರತೆಗಾಗಿ ಬಲೆ ಬೀಸಿರುವಂತದ್ದು. ಆದ್ರೆ ಬೆಳಗಿನ ಸಮಯದಲ್ಲಿ ಎಲ್ಲೂ ಕೂಡ ಈ ಒಂದು ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ದು ಸಂಜೆಯಾದ ನಂತರ. ಸೊ ಹೀಗಾಗಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು. ಸಂಜೆಯ ಸಮಯದಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಬರ್ತಾ ಇರುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಅರಣ್ಯ ಇಲಾಖೆಯು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಚಿರತೆಯನ್ನ ಹಿಡಬೇಕಾಗಿದೆ. ಸಚಿನ್. ಸುಷ್ಮಿತಾ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ